ನಾನು ಶುಭದಾ ಹೆಗಡೆ ಅಂತ. ನಾನು ಶಿರಸಿಯ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಫೈನಲ್ ಇಯರ್ ಅನ್ನು ಓದ್ತಾ ಇದ್ದೇನೆ. ನಾನು ಅಡಾಪ್ಟೇಷನ್ ಆಫ್ ಲೈಬ್ರರಿ ಅನ್ನುವಂಥ ಒಂದು ಪ್ರಾಜೆಕ್ಟನ್ನು ಮುಗಿಸಿದ್ದೇನೆ. ನನ್ನದೇ ಊರಿನಲ್ಲಿ ಸಾಲ್ಕಣಿ ಅನ್ನುವಂಥ ಊರು. ಅಲ್ಲಿ ನಾನು ಲೈಬ್ರರಿಗೆ ಹೋದಾಗ ಯಾವುದೇ ಒಂದು ಬುಕ್ಕು ನನಗೆ ಬೇಕಾದಂಥದ್ದು ಅಥವಾ ಯಾವುದೇ ಓದುಗರಿಗೆ ಬೇಕಾಗುವಂಥ ಬುಕ್ಕು ಸರಿಯಾದ ರೀತಿಯಲ್ಲಿ ಸಿಗ್ತಿರ್ಲಿಲ್ಲಾಗಿತ್ತು. ಅದಕ್ಕೆ ನನಗೆ ಈ ಪ್ರಾಜೆಕ್ಟನ್ನು ನಾನು ಮಾಡ್ಬೋದು, ಸರಿಯಾದ ರೀತಿಯಲ್ಲಿ ಮೇಂಟೆನೆನ್ಸನ್ನು ಮಾಡ್ಬೋದು ಲೈಬ್ರರಿಯನ್ನು ಅಂತ ನನಗನ್ನಿಸ್ತು. ಆದ್ದರಿಂದ ನಾನು ಮೊದಲನೇದಾಗಿ ಲೈಬ್ರರಿಯನ್ನು ಒಪ್ಪಿಸ್ಕೊಂಡು ಎಲ್ಲ ಬುಕ್ಕನ್ನು ಸರಿಯಾದ ಒಂದು ಕ್ಯಾಟಗರಿ ವೈಸ್ ಇಟ್ಟೆ. ಉದಾಹರಣೆಗೆ ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ, ವೈಚಾರಿಕ, ಆಧ್ಯಾತ್ಮಿಕ, ಕಾದಂಬರಿಗಳು, ಈ ಥರ 5-6 ಕ್ಯಾಟಗರಿಯನ್ನು ಮಾಡಿ ಬರುವಂತಹ ಓದುಗರಿಗೆ ಅವರಿಗೆ ಯಾವ ವಿಷಯ ಇಂಟ್ರೆಸ್ಟಿಂಗ್ ಯಾವುದಿರುತ್ತೆ ಅವರಿಗೆ ಅದನ್ನು ತಗೊಳ್ಳಿಕ್ಕೆ ಅವರಿಗೆ ಸುಲಭವಾಗುವಂತೆ ನಾನು ಮಾಡಿದೆ. ಮತ್ತು ಹೈಸ್ಕೂಲ್ ಮಕ್ಕಳ ಸಹಾಯ ಪಡ್ಕೊಂಡು ಒಳ್ಳೆಯ ಕೋರ್ಸ್ಗಳನ್ನು ಕಾರ್ಡ್ಶೀಟ್ಗಳಲ್ಲಿ ಬರೆದು ಗೋಡೆಗಳಿಗೆಲ್ಲ ಹಾಕಿದೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನೆಲ್ಲ ಬರೆದು ನಾನು ಮತ್ತು ಪ್ರೊಸೀಜರ್ಸ್ನೆಲ್ಲ ಬರೆದು ಹಾಕಿದ್ದೇನೆ. ಯಾವುದೇ ಒಬ್ಬ ವ್ಯಕ್ತಿ ಲೈಬ್ರರಿಗೆ ಅವನು ಬಂದ ಅಂತಂದರೆ ಆ ಲೈಬ್ರರಿಯನ್ನು ಅವನು ಹೇಗೆ ಒಳ್ಳೆಯ ರೀತಿಯಿಂದ ಉಪಯೋಗಿಸ್ಕೊಳ್ಬೋದು ಆ ಥರದಲ್ಲಿ ನಾನು ಲೈಬ್ರರಿಯನ್ನು ಮಾಡಿಟ್ಟೆ. ನಾನು ಇದರಿಂದ ಹೇಗೆ ಒಂದು ಪ್ರಾಜೆಕ್ಟನ್ನು ಪ್ಲ್ಯಾನ್ ಮಾಡಿ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು, ಒಳ್ಳೆಯ ರೀತಿಯಿಂದ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನು ನಾನು ಈ ಪ್ರಾಜೆಕ್ಟನ್ನು ಮಾಡಿ ಕಲಿತೆ. ಜನರೊಂದಿಗೆ ಹೇಗೆ ಬೆರಿಬಹುದು, ಅವರೊಂದಿಗೆ ಹೇಗೆ ಮಾತನಾಡ್ಬೋದು ಅನ್ನೋದನ್ನೆಲ್ಲ ನಾನು ಈ ಪ್ರಾಜೆಕ್ಟಿಂದ ಕಲಿತೆ. ಈಗ ಲೈಬ್ರರಿ ಒಂದು ಒಳ್ಳೆಯ ಸ್ಥಿತಿಯಲ್ಲಿದೆ. ಯಾರೇ ಬಂದರೂ ಈ ಲೈಬ್ರರಿ ಅಂದರೆ ಹೀಗಿರಬೇಕು ಅನ್ನೋ ಥರ ನಾನು ಮಾಡಿದ್ದೇನೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.